ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪೊಟ್ಯಾಟೊ ಬೈಟ್ಸ್. ಇಲ್ಲಿ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈಗ ಆ ಸ್ನ್ಯಾಕ್ಸ್ನ ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 3 ಆಲೂಗೆಡ್ಡೆ ನೀಟಾಗಿ ನೀರಲ್ಲಿ ತೊಳೆದು ಒಂದು ಕುಕ್ಕರ್ ತಗೊಂಡು ಆಲೂಗೆಡ್ಡೆ ಮುಳುಗಿಸುವಷ್ಟಕ್ಕೆ ನೀರು ಹಾಕೊತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು, ಅದು ಬೇಯುವಾಗ ನಾನು ಮರ್ತಿದ್ದೀನಿ. ಮತ್ತೆ ಅದನ್ನ 4 ವಿಸಲ್ ಕೂಗಿಸ್ಕೋಬೇಕು. ಚೆನ್ನಾಗಿ ಬೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್ ಅಂತ ಹೇಳಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಈ ತರ ಬೆಂದಿದೆ. ಅದನ್ನ ಬಿಸಿಲೆಲ್ಲ ಸಿಪ್ಪೆ ತೆಗಿಯಕ್ಕೆ ಹೋದ್ರೆ ಆಗಲ್ಲ ಅಂತೇಳಿ ಸ್ವಲ್ಪ ತಣ್ಣೀರ್ಗೆ ಹಾಕೊಂಡು ಈ ತರ ನೀಟಾಗಿ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕು. ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿಯಾಗುತ್ತೆ ಅಂತೇಳಿ. ಇವಾಗ ಸಿಪ್ಪೆ ಬಿಡಿಸಿರೋ ಆಲೂಗೆಡ್ಡೆನ ಒಂದು ಪಾತ್ರೆಗೆ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ಗಂಟೆಲ್ಲ ಇರಬಾರ್ದು, ನೈಸ್ ಬರಬೇಕು. ಇಟ್ಟು ಕಲ್ಸಿದೀವಿ ಏನೋ ಕೈಯಲ್ಲಿ ಅಂತ ಅನ್ನೋವಾಗ ಬರಬೇಕು. ನೋಡಿ ಈ ತರ ಎಲ್ಲ ನೀಟಾಗಿ ಮಾಡ್ಕೊಬೇಕು, ಸ್ವಲ್ಪನೂ ಗಂಟು ಇರಬಾರ್ದು. ಮತ್ತೆ ಈ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ 3 ಬನ್ ತಗೊಂಡಿದ್ದೀನಿ. ಅರ್ಧ ಬೌಲ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಲಿ ಫ್ಲೇಕ್ಸ್. ಈಗ 3 ಬನ್ ತಗೊಂಡು ನೀಟಾಗಿ 4 ಕಡೆಗೂ ಕಟ್ ಮಾಡ್ಕೋಬೇಕು. ಅದು ಬ್ಲ್ಯಾಕ್ ಬಂದಿರುತ್ತಲ್ಲ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಬೇಕು. ತುಂಬಾ ಹೊತ್ತು ನೆನೆಸಬಾರ್ದು. ಹಾಕಿದ ತಕ್ಷಣಕ್ಕೆ ತೆಗೆದು ಡೈರೆಕ್ಟ್ ಆಗಾದ್ರೂ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು, ಇಲ್ಲ ಅಂದ್ರೆ ಕಟ್ ಮಾಡಾದ್ರೂ ಹಾಕೋಬಹುದು. ನೋಡಿ ಈ ತರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಬೇಗ ತೆಗಿಬೇಕು, ತುಂಬಾ ಹೊತ್ತು ಬಿಡಬಾರ್ದು. ನೋಡಿ ತೆಗೆದು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಲಿಲ್ಲ ಅಂದ್ರೂ ಆಗುತ್ತೆ, ಅದೇ ತರ ಸುಮ್ಮನೆ ಡೈರೆಕ್ಟ್ ಆಗಿ ಹಾಕೊಬಹುದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಇದನ್ನ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಆಲೂಗೆಡ್ಡೆ, ಅದಕ್ಕೆ ಹಾಕೊಂತ ಇದ್ದೀನಿ. ಮತ್ತೆ ಈರುಳ್ಳಿ, ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸೇರಿಸ್ಕೋಬಾರ್ದು, ಏಕೆ ಅಂದ್ರೆ ಬನ್ನಲ್ಲೇ ತೇವಾಂಶ ಇರೋದ್ರಿಂದ ಮತ್ತೆ ಆಲೂಗೆಡ್ಡೆಲೂ ತೇವಾಂಶ ಇರೋದ್ರಿಂದ ಅಷ್ಟರಲ್ಲೇ ಆಗ್ಬೇಕು. ಕೈಯಲ್ಲಾದ್ರೂ ಕಲ್ಸ್ಕೊಬಹುದು, ಸ್ಪೂನಲ್ಲಾದ್ರೂ ಕಲ್ಸ್ಬೋದು. ನೋಡಿ ಈ ತರ ನೀಟಾಗಿ ಬರಬೇಕು. ಉಂಡೆ ಕಟ್ಲಿಕ್ಕೆ ಚೆನ್ನಾಗಿ ಬರಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಉಂಡೆ ದಪ್ಪ ಮಾಡ್ಕೋಬಾರ್ದು, ಅಂದ್ರೆ ಡಿಸೈನ್ ನಿಮ್ಗೆ ಯಾವ್ದು ಬೇಕು ಅದ್ ಮಾಡ್ಕೊಬಹುದು. ಉಂಡೆ ಮಾತ್ರ ಮೀಡಿಯಂ ಆಗಿ ಇರಬೇಕು, ಸಣ್ಣಕ್ಕೆ. ತುಂಬಾ ದಪ್ಪ ಆದ್ರೆ ಏನಾಗುತ್ತೆ, ಒಳಗಡೆ ಆಲೂಗೆಡ್ಡೆ ಈರುಳ್ಳಿ ಬೇಯಲ್ಲ, ಹಸಿ ಇರುತ್ತೆ. ಅದರಿಂದ ಜಾಮೂನ್ ಉಂಡೆ ಕಟ್ತೀವಲ್ಲ ಆ ಇದ್ರಲ್ಲೇ ಕಟ್ಕೊಬೇಕು, ಆ ಸೈಜಲ್ಲೇ ನೀಟಾಗಿ ಬರುತ್ತೆ. ನೋಡಿ ಎಲ್ಲಾನು ಒಂದೇ ಸಲ ಈ ತರ ಉಂಡೆ ಕಟ್ಕೊಂಡು ನಂತರ ನೋಡಿ ಒಂದ್ ಸ್ಪೂನ್ ತಗೊಂಡು ಈ ತರ ಪ್ರೆಸ್ ಮಾಡ್ಕೋಬೇಕು. ಮೆಲ್ಲನೆ ಮಾಡ್ಕೋಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಅಂದ್ರೆ ನಿಮ್ಗೆ ಯಾವ ಡಿಸೈನ್ ಬೇಕು ಆ ತರ ತಗೊಂಡ್ ಮಾಡಿ. ನನ್ಗೆ ಇದು ಗೋಬಿ ಸ್ಪೂನ್ ಇತ್ತಂತೇಳಿ ಇದನ್ನೇ ತಗೊಂಡಿದ್ದೀನಿ. ನೋಡಿ ಎಲ್ಲಾನು ಒಂದೇ ಸಲ ಈ ತರ ರೆಡಿ ಮಾಡಿ ಇಟ್ಕೊಬೇಕು. ನಂತರ ಒಂದು ಪಾನ್ ತಗೊಂಡು ಎಣ್ಣೆ ಕಾಯ್ಲಿಕ್ಕೆ ಹಾಕೊಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯಿಸ್ಕೋಬೇಕು, ಲೋ ಫ್ಲೇಮಲ್ಲಿ ಮಾಡ್ಕೋಬೇಡಿ. ನೋಡಿ ತುಂಬಾ ಎಣ್ಣೆ ಚೆನ್ನಾಗಿ ಕಾದಿದೆ. ಹಾಕಿದ ತಕ್ಷಣವು ಮೇಲೆ ಬರಬೇಕು. ನೋಡಿ ಒಂದೊಂದೇ ದೂರ ಹಾಕೊಬೇಕು. ಮಕ್ಳಿಗೆ ಸ್ನ್ಯಾಕ್ಸ್ ಟೈಮ್ಗೆ, ದೊಡ್ಡವ್ರಿಗೆ, ಮತ್ತೆ ಫಂಕ್ಷನ್ಗಳಲ್ಲಿ ಸೈಡ್ಸ್ಗೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ವೆರೈಟಿಯಾಗಿ. ನೋಡಿ ಎಲ್ಲಾನು ಒಮ್ಮೆಲೆ ಹಾಕೊಂತ ಇದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡುವಾಗ ಚೀಸ್ನು ಬೇಕಾದ್ರೆ ತುರ್ದು ಹಾಕೊಬಹುದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನೋಡಿ ಅಂದ್ರೆ ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳುತ್ತೆ, ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಕಲರ್ ಚೇಂಜ್ ಆಗ್ಬೇಕು, ಬ್ರೌನ್ ಕಲರ್ ಬರಬೇಕು. ತುಂಬಾ ಟೈಮ್ ತಗೊಳುತ್ತೆ ಇದು, ಯಾಕೆಂದ್ರೆ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಹಸಿ ಇರೋದ್ರಿಂದ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು. ಅದನ್ನ ಒಂದು ಪ್ಲೇಟ್ಗೆ ಹಾಕೊಬೇಕು. ಒಂದೇ ಸಲ ಹಾಕೊಬೇಕು, ಅದು ನೋಡಿ ಸೀದೋಗುತ್ತೆ ಬಿಟ್ರೆ. ಒಂದೇ ಸಲ ಹಾಕೊಂಡು ಅದನ್ನ ಗ್ರೀನ್ ಚಟ್ನಿ ಮತ್ತೆ ಟೊಮೆಟೊ ಕೆಚಪ್ ಜೊತೆ ತಿಂತಾ ಇದ್ರೆ ಸಂಜೆ ಟೈಮು, ಈ ಮಳೆ ಟೈಮು, ಚಳಿ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗೆಸ್ಟ್ಗಳು ಬಂದಾಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಟ್ರೆ. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ತಿಂದು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.